ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೆಲ್ಲ ನನ್ನದೇ ಕೆಲಸ. ಮೊದಲು ನನ್ನ ಮಗನಿಗೆ ಸ್ಕೂಲು ಕಳಿಸ್ತಾ ಇದ್ದೀನಿ. ಆಮೇಲೆ ಅಡುಗೆ ಮಾಡೋದು ಕೂಡ ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್ ಅವಾಗ ಹೇಳ್ತಾಳೆ ಹೇಳು. ವೈಷ್ಣವ ಹೇಳ್ಕೊಟ್ಟಿದ್ದು. And so I told that I told little died and buried. So I Amasaka. ಸೂಪರ್ ಆಗಿ ಹೇಳ್ದೆ ಮಗನೇ. Amasaka. ಸೂಪರ್. Amasaka. ಸಾಕು ಆಯ್ತು. ಅದೇನೋ ಕೂದಲು ಬೆಳಿಬೇಕಾ ತಲೆ ಬೆಳಿಬೇಕಾ ಅಂತ ಕೇಳ್ತಿದ್ದಲ್ಲ. ತಲೆ ಅಲ್ಲ, ಕೂದಲು ಬೆಳಿಬೇಕು. ಆಮೇಲೆ ಕಟ್ಟಿಂಗ್ ಮಾಡಿಸಿ, ಇಲ್ಲ ದೇವ್ರಿಗೆ ಮುಡಿ ಕೊಡೋದು. ಆಯ್ತಾ? ಅರ್ಥ ಆಯ್ತಾ ಈಗ? ನಿನಗೆ, ನನಗಲ್ಲ, ನಿನಗೆ. ಬೆಳೆಸ್ಕೊ ಆಯ್ತು. ನಿಜವಾಗ್ಲೂ ಗೈಸ್ ಅವನು ಏನು ಹೇಳ್ದ ಅಂತ ಅರ್ಥ ಆಗಲಿಲ್ಲ. ಯಾವ ರೈಮ್ಸು ಅಂತ ಕೂಡ ಅರ್ಥ ಆಗಲಿಲ್ಲ, ಬಟ್ ಚೆನ್ನಾಗಿ ಹೇಳ್ದ. ನನಗೆ ಇಷ್ಟ ಆಯಿತು. ನನ್ನ ಮಗನಿಗೆ ಎಕ್ಸಾಮ್ ನಡೀತಾ ಇದೆ. ಹೋದ ವಾರ ಎಲ್ಲ ಲೇಟಾಗೇ ಬಿಡ್ತಿದ್ರು. ಈ ವಾರದಿಂದ 12ವರೆಗೆ ಬಿಡ್ತಾರೆ. ಅಷ್ಟರೊಳಗಡೆ ಅವ್ನು ಬರೋಷ್ಟರಲ್ಲಿ ಅಡುಗೆ ಮಾಡಿಕೊಡೋಣ ಅಂತ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಟೊಮೊಟೊ ಸಾರು ಮಾಡೋಣ ಅಂತ. ಟೊಮೊಟೊ, ಮೆಣಸಿಕಾಯಿ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಎತ್ತಿಟ್ಕೊಂಡೆ. ಅವನಿಗೆ ಟ್ಯೂಷನು ಕೂಡ ಅಷ್ಟೇ ಬೇಗ ಇದೆ ಇವತ್ತು. ಬೇಗ ಕಳಿಸ್ಬೇಕು ಟ್ಯೂಷನ್ಗೆ. ಅಷ್ಟರಲ್ಲಿ ಮಲ್ಲಿಗೆ ಎಬ್ಬಿಸ್ಬೇಕು, ಇಲ್ಲಾಂದರೆ ಟ್ಯೂಷನ್ಗೆ ಹೋಗಲ್ಲ ಅಂತ ಹಠ ಮಾಡ್ತಾನೆ. ಇನ್ನೇನು ನಿದ್ದೆ ಬರುತ್ತೆ ಅಂತಾನೆ. ಇದು ನಾನು ಸಾಂಬಾರಿಗೆ ಮಾಡೋಕ್ಕೆ ತೊಗೊಂಡಿರೋ ಐಟಮ್ಸು. ಈಗ ಎಲ್ಲ ಹಚ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಟೊಮೊಟೊ ಎಲ್ಲ ತೊಳ್ಕೊಂಡು ಈರುಳ್ಳಿನೂ ಬಿಡಿಸ್ಕೊಂಡು ಹಚ್ಕೊಂಡು ಇಟ್ಕೊಳ್ತೀನಿ. ಒಗ್ಗರಣೆ ಹಾಕುವಾಗ ಮಾಡೋಕ್ಕೋದ್ರೆ ಸೀದೋಗ್ಬಿಡುತ್ತೆ. ಹಚ್ಚಿಟ್ಕೊಂಬಿಟ್ರೆ ಬೇಗ ಕೂಡ ಆಗುತ್ತೆ ಅಂತ. ಮತ್ತೆ ಹಚ್ಚೋ ಮಣೆ ಎಲ್ಲೋ ಇಟ್ಬಿಟ್ಟಿದ್ದಾರೆ, ನಂಗೆ ಸಿಗಲಿಲ್ಲ. ಚಾಕು ಕೂಡ ಅಷ್ಟೇ ಸಿಗಲಿಲ್ಲ. ನಾನು ನೆಕ್ಸ್ಟ್ ನಮ್ಮ ಮನೆಯಿಂದ ಬಂದು ತೊಗೊಂಡು ಬಂದು ಹಚ್ಚಿದೆ ಟೊಮೊಟೊನ. ಈರುಳ್ಳಿ ಹಚ್ಕೋತಾ ಇದ್ದೀನಿ. ಹಾಗೆ ಮೆಣಸಿಕಾಯಿ ಕೂಡ ಕೈಯಲ್ಲಿ ಹಚ್ಕೊತೀನಿ. ಮೆಣಸಿಕಾಯಿ ಉದ್ದದಕ್ಕೆ ಹಚ್ಕೋತೀನಲ್ಲ, ಕೈ ಕುಯ್ಕೊಂಬಿಡ್ತೀನೇನೋ ಅಂತ ಅನ್ನಿಸ್ತಿತ್ತು. ಬಟ್ ಏನೂ ಆಗಲಿಲ್ಲ, ನೀಟಾಗಿ ಹಚ್ಚಿದೆ. ಮಣೆ ಇದ್ದರೆ ಸರಿ ನನಗೆ, ಅದರಲ್ಲೇ ರೂಢಿಯಾಗಿದೆ. ಈಗೆಲ್ಲ ಆಲ್ಮೋಸ್ಟ್ ಹಚ್ಕೊಂಡಾಯಿತು. ಟೊಮೊಟೊ ಒಂದು ಬಾಕಿ ಇದೆ. ಟೊಮೊಟೊನೂ ಕೂಡ ಈಗ ಹಚ್ಕೋತೀನಿ. ನಮ್ಮ ಅತ್ತೆಯವರು ಊರಲ್ಲೇ ಉಳ್ಕೊಂಡ್ರು. ನಿನ್ನೆ ನಾವು ಬಂದ್ವಿ. ಇವತ್ತು ನಮ್ಮ ಮಾವ ಅವರು ನನ್ನ ಮಗನ್ನ ಸ್ಕೂಲಿಗೆ ಕರ್ಕೊಂಡ್ಬಂದಿದ್ದಾರೆ. ಮತ್ತು ಅವರು ಕೂಡ ಇವಾಗ ಊರಿಗೆ ಹೋಗಿದ್ದಾರೆ, ಬಂದುಬಿಡ್ತಾರೆ ರಾತ್ರಿಗೆ. ಅತ್ತೆ ಮಾವ ಇಬ್ಬರೂ. ನಮ್ಮ ಹಸ್ಬೆಂಡು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಆಫೀಸಿಂದ ಬರೋದು. ಬೆಳ್ಳುಳ್ಳಿನ ಜಜ್ಕೋತಾ ಇದ್ದೀನಿ. ನಾನು ಸಾಂಬಾರನ್ನ ಬಾಣಲಿಯಲ್ಲಿ ಮಾಡ್ತಾಯಿದ್ದೀನಿ. ಈಗ ಒಗ್ಗರಣೆಗೆ ಹಾಕೋಣ ಅಂತ ಬಾಣಲಿ ತೊಗೊಂಡಿದ್ದೀನಿ. ನಾನು 2 ಟೈಮ್ಗೆ ಆಗೋ ಥರ ಸಾಂಬಾರು ಮಾಡ್ತಾಯಿದ್ದೀನಿ, ಗೊಜ್ಜು ಮಾಡ್ತಾಯಿಲ್ಲ. ಸಾಂಬಾರು ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದಾದ್ಮೇಲೆ ಒಂದು ಹಾಕ್ಕೋತೀನಿ. ಮೊದಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೋತೀನಿ. ಈರುಳ್ಳಿ ಹಾಕೊಂಡಾದ್ಮೇಲೆ ನಾನು ಕರಿಬೇವು ಹಾಕ್ಕೋತೀನಿ, ಯಾಕಂದರೆ ಜಾಸ್ತಿ ಸಿಡಿಯುತ್ತೆ ಅಂತ. ಮೊದಲೇ ಕರಿಬೇವು, ಹಸಿಮೆಣ್ಸಿಕಾಯಿ ಹಾಕಿದ್ರೆ ಘಾಟ್ ಬರುತ್ತೆ ಮತ್ತು ಜಾಸ್ತಿ ಸಿಡಿಯುತ್ತೆ ಅಂತ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ತಕ್ಷಣ ನಾನು ಕರಿಬೇವು ಮತ್ತು ಹಸಿಮೆಣ್ಸಿಕಾಯಿ ಹಾಕ್ಕೋತೀನಿ. ಆವಾಗ ಘಾಟು ಬರೋದಿಲ್ಲ, ಸಿಡಿಯೋದು ಇಲ್ಲ ಜಾಸ್ತಿ. ಈಗ ಕರಿಬೇವು, ಹಸಿಮೆಣ್ಸಿಕಾಯಿ ಹಾಕ್ಕೊಂಡೆ. ಈ ಮಂತ್ 30th ಇದೆ ನನ್ನ ಮಗನಿಗೆ ಎಕ್ಸಾಮು. ಅದಾದಮೇಲಿಂದ ಹಾಲಿಡೇ ಕೊಡ್ತಾರೆ ಅಂದ್ಕೊತೀನಿ. ಬಟ್ ಒಂದು ವಾರ ಸ್ಕೂಲ್ ಇಟ್ಬಿಟ್ಟು ಆಮೇಲೆ ಕೊಡ್ಬೋದು ಅಂದ್ಕೋತೀನಿ. ಈಗ ನಾನು ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಬಾಡಿದ್ಮೇಲೆ ಹಾಕ್ಕೋಬೇಕು ಟೊಮೊಟೊ.
ಚೆನ್ನಾಗೆ ಟೊಮೊಟೊ ಕೂಡ ಬಾಡಿಸ್ಕೋಬೇಕು. ಆಮೇಲೆ ಈಗ ಟೊಮೊಟೊಗಳು ಕೂಡ ಸ್ಮ್ಯಾಶ್ ಆಗೋದಿಲ್ಲ, ಚೆನ್ನಾಗಿ ಬಾಡಾದ್ಮೇಲೆ ಸ್ವಲ್ಪ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಇವತ್ತು ಶಾಪ್ ಕ್ಲೋಸ್ ಮಾಡಿದ್ದೀನಿ. ನಮ್ಮ ಅತ್ತೆ ಇದ್ದಿದ್ದರೆ ಶಾಪ್ ಓಪನ್ ಮಾಡ್ತಾಯಿದ್ದೆ. ಇವನ್ನ ಟ್ಯೂಷನ್ ಕರ್ಕೊಂಡೋಗ್ಬೇಕು ಮತ್ತು ನೋಡ್ಕೋಬೇಕು, ಅಡುಗೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಮುಚ್ಚಿದ್ದೀನಿ ಬೇಗ ಆಗಲಿ ಅಂತ. ಆಲ್ರೆಡಿ ಅವ್ನು ಬಂದಿದ್ದಾನೆ, ಹೊಟ್ಟೆ ಹಸಿವು ಅಂತ ಹೇಳ್ತಾ ಇದ್ದಾನೆ. ಸ್ಕೂಲಲ್ಲಿ ವಾಮಿಟ್ ಮಾಡ್ಕೊಂಡಂತೆ. ಆಪಲ್ ಸ್ನ್ಯಾಕ್ಸ್ ಹಾಕಿದ್ದೆ, ಪರವಾಗಿಲ್ಲ ಬಿಡು, ಕೆಮ್ಮಿತ್ತು, ವಾಮಿಟ್ ಮಾಡ್ಕೊಂಡಿದ್ದು ಕಫ ಎಲ್ಲ ಬರುತ್ತೆ ಅಂತ ಅಂದೆ. ಸುಮ್ಮನೆ ಅದಕ್ಕೆ ಕೆಳಗಡೆ ಅವ್ರ ಅಜ್ಜಿ ಮನೆಗೆ ಹೋದಾಗ ವಾಯ್ಸ್ ಓವರ್ ಕೊಡ್ತೀನಿ ನಾನು. ಈಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವನಿದ್ದರೆ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡೋದಿಲ್ಲ. ಫೋನ್ ಕೊಡು, ಫೋನ್ ಹಾಕ್ಕೊಂಡು ನೋಡ್ತೀನಿ ಅಂತಾನೆ, ಇಲ್ಲ ಟಿ ವಿಗೆ ಹಾಕ್ಕೊಂಡು ಜೋರಾಗಿ ಸೌಂಡ್ ಕೊಟ್ಕೋತಾನೆ. ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗೋದಿಲ್ಲ. ಹಾಗೆ ನನಗೆ ಇನ್ನೊಂದು ಬೇಜಾರಾಯಿತು. ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋವರ್ಸ್ ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಅಂತಾರೆ, ಬಟ್ ನೋಡಿದ್ರೆ ಬರೀ 9 ಮೆಂಬರ್ಸ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು. ವೀಡಿಯೋಸು ಕೂಡ ಅಷ್ಟೇ, ಪೂರ್ತಿ ನೋಡ್ತಾ ಇಲ್ಲ ಅಂತ ಅನ್ನಿಸ್ತಿದೆ ನನಗೆ. ಇವತ್ತು ಅಪ್ಲೋಡ್ ಮಾಡಿರೋದು 1 ವ್ಯೂ ಕೂಡ ಬಂದಿಲ್ಲ, ಅದಕ್ಕೆ ಸ್ವಲ್ಪ ನಂಗೆ ಬೇಜಾರಾಗ್ತಾಯಿದೆ. ನಾನು ನೋಡಿದಾಗ ನಾನು ಯಾವುದೇ ವಿಡಿಯೋ ಆಗಲಿ ರೀಲ್ಸ್ ಆಗಲಿ ನನಗೆ ಫಸ್ಟು ಸ್ಯಾಟಿಸ್ಫೈ ಆದಮೇಲೆ ನಾನು ಅಪ್ಲೋಡ್ ಮಾಡೋದು. ನಾನು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ನನಗೆ ಸ್ಯಾಟಿಸ್ಫೈ ಆಗಿದೆ ಅಂತ. ಬಟ್ ಯಾಕೆ ನೋಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾಯಿಲ್ಲ. ಅವ್ರಿಗೆ ನೋಟಿಫಿಕೇಷನ್ ಹೋಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ನೋಟಿಫಿಕೇಷನ್ ಹೋಗಿಲ್ಲ ಅಂದ್ರೂ ನಾನು ಇನ್ಸ್ಟಾಗ್ರಾಮಲ್ಲಿ ಇವತ್ತು ಕೂಡ ಪೋಸ್ಟ್ ಮಾಡಿದ್ದೀನಿ, ನೋಡ್ಬೋದಾಯಿತು ಅಂತ ಅನಿಸುತ್ತೆ ಎಲ್ಲರೂ. ಐ ಹೋಪ್ ನನ್ನ ಭರವಸೆ ಕಳ್ಕೊಳ್ಳಲ್ಲ. ಏನಾದರೂ ಈ ಸಲ ಒಂದು ಸಾಧಿಸ್ಬೇಕು ಯೂಟ್ಯೂಬಲ್ಲಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಮುಂದೆ ಒಂದು ದಾರಿ ದೇವ್ರು ಬಿಟ್ಕೊಡ್ತಾನೆ, ಮಾಡೇ ಮಾಡ್ತೀನಿ ಅನ್ನೋ ಧೈರ್ಯನೂ ಕೂಡ ನನ್ನಲ್ಲಿದೆ. ತುಂಬ ಬಿಸಿಲಿದೆ ಅಲ್ವಾ, ಮಧ್ಯಾಹ್ನದ ಹೊತ್ತು ಮಜ್ಜಿಗೆನ ಊಟ ಮಾಡಬೇಕು ಅಂತ ಅನಿಸುತ್ತೆ. ಡೈಲಿ ಮಜ್ಜಿಗೆನ ತಿನ್ನೋಕ್ಕಾಗದಿದ್ರೆ ಅಟ್ಲೀಸ್ಟ್ 1 ಗ್ಲಾಸ್ ಆದರೂ ಮಜ್ಜಿಗೆ ಕುಡಿಬೋದು, ತಂಪಾಗುತ್ತೆ. ಬೆಳಗ್ಗೆ ಅಥವಾ ಸಾಯಂಕಾಲದ ಹೊತ್ತು ಮಾತ್ರ ಎಳ್ನೀರು ಕುಡಿಬೋದು, ಮಧ್ಯಾಹ್ನದ ಹೊತ್ತು ಎಳ್ನೀರು ಬಿಸಿ ಅಂತ ಅನಿಸುತ್ತೆ. ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಹಾಗೆ ಟೊಮೊಟೊನ. ಒಬ್ರೊಬ್ರ ಮನೆಯಲ್ಲಿ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ, ಸ್ವಲ್ಪ ವೇರಿಯೇಷನಲ್ಲಿರುತ್ತೆ ಅಷ್ಟೇ. ನಾನು ಇದೇ ಥರನೇ ಮಾಡೋದು. ಟೊಮೊಟೊ ಗೊಜ್ಜು ಅಂದರೆ ಇಷ್ಟೇನೇ, ಖಾರದ ಪುಡಿ, ಉಪ್ಪು ಹಾಕೋದು. ಟೊಮೊಟೊ ಸಾರು ಅಂದರೆ ಸ್ವಲ್ಪ ನೀರು ಸೇರಿಸೋದು. ನಾನು ಈಗ 2.5 ಸ್ಪೂನು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಮೀಡಿಯಮ್ ಖಾರ ಇದೆ, ಸಾಕಾಗುತ್ತೆ ಅಷ್ಟು. ಯಾವುದೇ ಸಾಂಬಾರಾಗಲಿ ಉಪ್ಪು ಖಾರ ಮೀಡಿಯಮ್ ಆಗಿದ್ದರೆ ತಿನ್ಬೋದು. ಸ್ವಲ್ಪ ಖಾರ ಇಷ್ಟಪಡೋರು ಖಾರವಾಗಿ ಮಾಡ್ಕೋಬೋದು. ತುಂಬ ಸಪ್ಪೆ, ತುಂಬ ಖಾರ ಕಡಿಮೆನೂ ತಿನ್ನೋಕ್ಕಾಗಲ್ಲ, ಹಂಗಂತ ತುಂಬ ಜಾಸ್ತಿ ಖಾರನೂ ತಿನ್ನೋಕ್ಕಾಗಲ್ಲ, ಉಪ್ಪು ತಿನ್ನೋಕ್ಕಾಗಲ್ಲ ಅಲ್ವಾ. ಸಾಂಬಾರು ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಸಾಂಬಾರು ಪುಡಿ ಟೊಮೊಟೊ ಜೊತೆ ಬೇಯಲಿ ಅಂತ ಸ್ವಲ್ಪ ಉರಿ ಕಡಿಮೆ ಇಟ್ಟು ಬೇಯಿಸಾದ್ಮೇಲೆ ನಾನು ಈಗ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ನಾನು ನೀರು ಹಾಕ್ಕೋತೀನಿ. ಚೆನ್ನಾಗಿ ಸಾಂಬಾರು ಕುದಿಸ್ಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ, ಎಷ್ಟು ಬೇಕೋ ಅಷ್ಟು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟು ವ್ಲಾಗ್ದು ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೀ ನನಗೆ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ಸಾಂಬಾರು ಚೆನ್ನಾಗಾಗಿದೆ, ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿದೆ ನಾನು. ಹಾಗೆ ಸಾಂಬಾರು ಒಂದು ಕುದಿ ಬರಬೇಕು, ನೋಡಿ ಕುದಿ ಬರ್ತಾಯಿದೆ. ಹಾಗೆ ಚೆನ್ನಾಗಿ ಸಾಂಬಾರು ಬೆಂದರೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಈಗ ನಾನು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಸಾಂಬಾರು ರೆಡಿಯಾಗಿದೆ, ಊಟ ಮಾಡಬೇಕು. ಫಸ್ಟು ನಾನು ನನ್ನ ಮಗನಿಗೆ ಊಟ ಮಾಡಿಸ್ತೀನಿ. ಆಲ್ರೆಡಿ 1:30 ಆಗಿದೆ. ಅವನು ಊಟ ಮಾಡಾದ್ಮೇಲೆ ನಾನು ಊಟ ಮಾಡೋಷ್ಟರಲ್ಲಿ 2 ಗಂಟೆ ಆಯಿತು. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಕೀಪ್ ಸ್ಮೈಲಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.